ಏಟು ದರ್ಶನ್ಗೆ ಮನೆ ಊಟ ಸಿಗುತ್ತಾ ಅಥವಾ ಜೈಲೂಟನೇ ಗತಿನ? ಮನೆ ಊಟ ಬೇಕು ಅಂತ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ದರ್ಶನ್. ಮನೆ ಊಟ ಜೊತೆಗೆ ಹಾಸಿಗೆ, ಪುಸ್ತಕ, ಪೇಪರ್ ಬೇಕು ಅಂತ ಹೇಳಿ ವಕೀಲರ ಮೂಲಕ ಅರ್ಜಿ ಹಾಕಿದ್ರು. ಕಳೆದ ಸೋಮವಾರ 24ನೇ ACMM ಕೋರ್ಟ್ನಲ್ಲಿ ಇದರ ವಿಚಾರಣೆ ಕೂಡ ಆಯಿತು. ಅರ್ಜಿ ವಿಚಾರಣೆ ನಡೆಸಿ ಇಂದಿಗೆ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ಈಗಾಗಲೇ ಎರಡು ಕಡೆಯ ವಾದ ಪ್ರತಿವಾದವನ್ನ ಆಲಿಸಿದ್ದಾಗಿದೆ. ಆದೇಶ ಮಾತ್ರ ಇವತ್ತಿಗೆ ಕಾಯ್ದಿರಿಸಿರೋದು. ದರ್ಶನ್ಗೆ ಮನೆ ಊಟ ಸಿಗುತ್ತಾ ಇಲ್ವಾ ಅನ್ನೋದು ಇವತ್ತು ನಿರ್ಧಾರ ಆಗುತ್ತೆ. ವಾದ ಪ್ರತಿವಾದ ಅಂತೂ ಆಗಿದೆ. ಯಾವ ಕಾರಣಕ್ಕಾಗಿ ಮನೆಯೂಟ ಮತ್ತೆ ಹಾಸಿಗೆ, ಪುಸ್ತಕ, ಪೇಪರ್ಗೆ ಮನವಿ ಮಾಡಿಕೊಳ್ತಾ ಇರೋದಾಗಿ ದರ್ಶನ್ರ ಪರ ವಕೀಲರು ನ್ಯಾಯಾಲಯದ ಗಮನಕ್ಕೆ ತಂದಿದ್ದಾರೆ. ಪ್ರತಿವಾದವಾಗಿ ಸರ್ಕಾರದ ಪರವಾಗಿ ಕೂಡ ಅದಕ್ಕೆ ವಕೀಲರು ವಾದವನ್ನು ಮಂಡನೆ ಮಾಡಿದ್ದಾರೆ. ಸೊ ಎರಡು ವಾದ ಪ್ರತಿವಾದವನ್ನು ನ್ಯಾಯಾಲಯ ಗಮನಿಸಿಕೊಂಡು ಆದೇಶವನ್ನು ಇವತ್ತಿಗೆ ಕಾಯ್ದಿರಿಸಿರುವಂಥದ್ದು. ಯಾವ ಕಾರಣಕ್ಕಾಗಿ ಮನೆಯೂಟ ಬೇಕು, ಏನು ವ್ಯತ್ಯಾಸ ಆಗ್ತಾ ಇದೆ ಜೈಲಿನ ಊಟದಲ್ಲಿ, ಅದರ ಗುಣಮಟ್ಟ ಏನಿದೆ, ಹಾಗಿದ್ರೆ ನಿಮ್ಮೊಬ್ಬರಿಗೆ ಕೊಟ್ಟರೆ ಎಲ್ರಿಗೂ ಕೊಡಬೇಕಾಗುತ್ತೆ, ಎಲ್ಲರೂ ಹಾಗೆ ಕೇಳ್ತಾರೆ. ಈ ರೀತಿಯಾದಂಥ ಸಾಕಷ್ಟು ಪ್ರಶ್ನೆಗಳು ಕೂಡ ಈ ಸಂದರ್ಭದಲ್ಲಿ ಉದ್ಭವ ಆಯಿತು. ವಾದ ಪ್ರತಿವಾದವೂ ಕೂಡ ಈಗಾಗಲೇ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಎಲ್ಲ ವಾದ ಪ್ರತಿವಾದವನ್ನು ಆಲಿಸಿದ ನಂತರ ಇವತ್ತಿಗೆ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಿರೋದು. ಇವತ್ತು ನಿರ್ಧಾರ ಆಗುತ್ತೆ ಕೋರ್ಟ್ನ ತೀರ್ಮಾನ ಏನು. ದರ್ಶನ್ರಿಗೆ ಮನೆಯೂಟದ ವ್ಯವಸ್ಥೆ ಆಗುತ್ತಾ ಅಥವಾ ಜೈಲಿನಲ್ಲಿ ಅಲ್ಲಿ ಸಾವಿರಾರು ಕೈದಿಗಳಿಗೆ ಏನು ಊಟ ಕೊಡ್ತಿದ್ದಾರೆ ಅದೇ ಊಟದಲ್ಲೇ ಮುಂದುವರಿಬೇಕಾಗುತ್ತಾ? ಇನ್ನು ಅವ್ರು ಕೇಳಿದ ಹಾಗೆ ಮಲಗೋದಕ್ಕೆ ಹಾಸಿಗೆ ವ್ಯವಸ್ಥೆ ಬೇಕು ಅಂತ ಕೇಳಿದ್ರು. ಅದಕ್ಕಾದರೂ ಕೋರ್ಟ್ ಅಸ್ತು ಅನ್ನತ್ತಾ ಇಲ್ವಾ? ಪುಸ್ತಕಗಳು ಮತ್ತು ಪೇಪರ್ನ ವ್ಯವಸ್ಥೆ ಬೇಕು ಅನ್ನೋದನ್ನು ಹೇಳಿದರು. ವಕೀಲರ ಮೂಲಕ ಕೋರ್ಟ್ಗೆ ಮನವಿ ಮಾಡಿಕೊಂಡಿದ್ರು. ಸೊ ಈ ಮನವಿಗಳಿಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಮುಗಿದಿದೆ. ಕೇವಲ ಆದೇಶ ಅಷ್ಟೇ ಬಾಕಿ ಇರೋದು ಕುತೂಹಲಕ್ಕೆ ಕಾರಣ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಶಿವಕುಮಾರ್. ಇವತ್ತು ಕೋರ್ಟ್ ತೀರ್ಪನ್ನು ಕಾಯ್ದಿರಿಸಿರೋದು. ದರ್ಶನ್ಗೆ ಮನೆಯೂಟದ ಭಾಗ್ಯ ಸಿಗುತ್ತಾ? ಏನಿದೆ ಸಾಧ್ಯತೆ? ವಿಜಯ್, ನಟ ದರ್ಶನ್ ಮನೆ ಊಟಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಮೆಟ್ಟಿಲೇರಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಧ್ಯಾಹ್ನ ಬೆಂಗಳೂರಿನ 24ನೇ ACM ನ್ಯಾಯಾಲಯ ತೀರ್ಪನ್ನ ಕಾಯ್ದಿರಿಸುವಂತದ್ದು. ಪ್ರಮುಖವಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಕಡೆ ವಾದ ಪ್ರತಿವಾದ ಮುಕ್ತಾಯವಾಗಿತ್ತು. ಪ್ರಮುಖವಾಗಿ ದರ್ಶನ್ ಪರವಾಗಿ ಹಿರಿಯ ವಕೀಲ ಶ್ಯಾಮ್ ಸುಂದರ್ ಅವರು ವಾದವನ್ನ ಮನ್ನಣೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ನಟ ದರ್ಶನ್ ಅವರಿಗೆ ಮನೆ ಊಟಕ್ಕಾಗಿ ಆಗ್ರಹವನ್ನ ಕೋರ್ಟ್ನ ಮುಂದೆ ವಾದವನ್ನ ಮಂಡಿಸಿದ್ರು. ಪ್ರಮುಖವಾಗಿ ನಟ ದರ್ಶನ್ಗೆ ಕೋರ್ಟ್ನಲ್ಲಿ ಕೊಡ್ತಿರುವಂತಹ ಆಹಾರವನ್ನ ಸೇವಿಸಿದ ಸಂದರ್ಭದಲ್ಲಿ ಅವರಿಗೆ ಫುಡ್ ಪಾಯ್ಸನಿಂಗ್ ಆಗ್ತಿದೆ, ಜೊತೆಗೆ ಕೆಲವೊಂದಷ್ಟು ಆರೋಗ್ಯದ ಸಮಸ್ಯೆ ಕಾಡ್ತಿದೆ ಅಂತ ಹೇಳಿ ಅವರು ಕೋರ್ಟ್ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಿದ್ರು. ಇದಕ್ಕೆ ಪ್ರಮುಖವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ವಕೀಲರು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ಜೊತೆಗೆ ಸರ್ಕಾರದ ಪರವಾಗಿ ಅಂದ್ರೆ ಪೊಲೀಸ್ ಅಧಿಕಾರಿಗಳ ಪರವಾಗಿ SPP ಪ್ರಸನ್ನ ಕುಮಾರ್ ಅವರು ಕೂಡ ವಾದವನ್ನ ಮನ್ನಣೆ ಮಾಡಿದ್ರು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸುಮಾರು 5,000 ಮಂದಿ ಕೈದಿಗಳು ಹಾಗೂ ಸಜಾಬಂದಿಗಳಿದ್ದಾರೆ. ಯಾರಿಗೂ ಕೂಡ ಈ ರೀತಿಯಾದಂತ ಫುಡ್ ಪಾಯ್ಸನಿಂಗ್ ಆಗಿಲ್ಲ. ಜೊತೆಗೆ ಕಳೆದ 10 ವರ್ಷಗಳಿಂದಲೂ ಕೂಡ ಈ ರೀತಿಯಾದಂತ ಯಾವುದೇ ವರದಿ ಜೈಲಿನಲ್ಲಿ ಆಗಿಲ್ಲ ಅನ್ನುವಂತ ವಾದವನ್ನ ಮನ್ನಣೆ ಮಾಡುವಂತ ಕೆಲಸ ಆಗಿತ್ತು. ಜೊತೆಗೆ ನಟ ದರ್ಶನ್ಗೆ 3 ಬಾರಿಯ ಮೆಡಿಕಲ್ ರಿಪೋರ್ಟ್ ಗಳನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಅಂದ್ರೆ ದರ್ಶನ್ ಜೈಲಿಗೆ ಬಂದಂತ ಸಂದರ್ಭದಲ್ಲಿ ಜೊತೆಗೆ ಒಂದು ವಾರದ ನಂತರ ಹಾಗೂ ಕಳೆದ 22ನೇ ತಾರೀಕು ಕೂಡ ನಟ ದರ್ಶನ್ ಮೆಡಿಕಲ್ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಜೈಲಿನಲ್ಲಿ ನಟ ದರ್ಶನ್ಗೆ ಚಿಕಿತ್ಸೆಯನ್ನು ಕೊಡಿಸುವಂತ ಸಂದರ್ಭದಲ್ಲಿ ಜೈಲಿನ ವೈದ್ಯಾಧಿಕಾರಿಗಳು ಕೂಡ ನಟ ದರ್ಶನ್ಗೆ ಫುಡ್ ಪಾಯ್ಸನಿಂಗ್ ಆಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಂತ ಉಲ್ಲೇಖವನ್ನ ವರದಿಯಲ್ಲಿ ಕೊಟ್ಟಿರಲಿಲ್ಲ. ಹೀಗಾಗಿ ಎರಡು ಕಡೆಯ ವಾದ ಪ್ರತಿವಾದವನ್ನ ಆಲಿಸಿದಂತ ನ್ಯಾಯಾಲಯ ಇವತ್ತು ಮಧ್ಯಾಹ್ನಕ್ಕೆ ತೀರ್ಪನ್ನ ಕಾಯ್ದಿರಿಸುವಂತದ್ದು. ವಿಜಯ್, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.